ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಸೊಸೆ ಮಾವ ಸೇರಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ನಾನು ಮಶ್ರೂಮ್ ಮಟರ್ ಗ್ರೇವಿ ಮಾಡಿದ್ರೆ ಅಪ್ಪಾಜಿ ಚಪಾತಿ ಮಾಡ್ತಾ ಇದ್ದಾರೆ ಆಯಿತಾ. ಸೊ ಅವ್ರು ಎಷ್ಟು ಬೇಗ ಮಾಡ್ತಾರೆ ಅಂದರೆ ನಾನು ಬೆಳಿಗ್ಗೆ ಯೋಚನೆ ಮಾಡ್ತಾ ಇದ್ದೆ ಏನು ತಿಂಡಿ ಮಾಡೋದು ಅಂತ. ಅಷ್ಟರಲ್ಲಿ ಐ ರಿಯಲೈಸ್ಡ್ ಓಕೆ ಮಶ್ರೂಮ್ ಮಟರ್ ಮಾಡೋಣ, ಚಪಾತಿ ಮಾಡೋಣ. ನಾನು ಅದಾದಮೇಲೆ ಚಪಾತಿ ಮಾಡೋದಕ್ಕೆ ಹೋಗ್ತಾ ಇದ್ರೆ ಲೇಟ್ ಆಗ್ತಿತ್ತು. ಅಪ್ಪಾಜಿ ಬಂದರು, ಬೇಗ ಬೇಗ ಚಪಾತಿ ಮಾಡಿದ್ರು. ಹೆಂಗಾಗಿದೆ ಅಂತ ನೀವು ಹೇಳಿ ಆಯಿತಾ. ನಿಮ್ಮ ಮನೆಯಲ್ಲೂ ಮಾವಂದರು ನಿಮಗೆ ಈ ಥರ ಹೆಲ್ಪ್ ಮಾಡ್ತಾರಾ? ಇಟ್ಸ್ ನೈಸ್ ಅಲ್ವಾ? ಇವಾಗಿನ ಜನ್ರೇಷನಲ್ಲಿ ಹೇಗೆ ನಮಗೆ ಹೆಲ್ಪ್ ಮಾಡ್ತಾರೆ, ಪ್ರತಿಯೊಂದಕ್ಕೂ ನಮಗೆ ಸಪೋರ್ಟ್ ಮಾಡ್ತಾರೆ. ರುಚಿಯಾಗಿ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆ್ಯಂಡ್ ಈಸಿ ರೆಸಿಪಿ. ಐ ಆಮ್ ಶೋರ್ ನಿಮಗೆ ಗೊತ್ತಿರುತ್ತೆ. ಮಶ್ರೂಮ್ ಗ್ರೇವಿ ಮಾಡಿರುವಂಥ ಪಾತ್ರೆ ನಮ್ಮ ಅಮ್ಮ ಕೊಟ್ಟಿದ್ದು. ಹಾಗೆಯೇ ಇಲ್ಲಿ ತವಾ ಇದೆಯಲ್ಲ ಚಪಾತಿ ಮಾಡ್ತಾ ಇರೋದು, ಇದು ಇಂಡಸ್ ವ್ಯಾಲಿಯಿಂದ. ಈ ಹಾಟ್ ಬಾಕ್ಸ್ ಇದೆಯಲ್ಲ, ನಾನು UAEನಲ್ಲಿದ್ನಲ್ಲ 1 year, ಆವಾಗ ಶಾಪಿಂಗ್ ಮಾಡಿದ್ದು. ಬಟ್ ತುಂಬ ಒಳ್ಳೆ ಕ್ವಾಲಿಟಿ, ಇವತ್ತಿಗೂ ಯೂಸ್ ಮಾಡ್ತೀನಿ ನಾನು. ಚಪಾತಿಗೆ ನನಗೆ ಬಿಸಿ ಬಿಸಿ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ. ಸಹಾಯ ಮಾಡೋದು ಬರೋದು? ಅಯ್ಯಯ್ಯೋ, ಎಲ್ಲರೂ ಹೇಳ್ತಾರೆ ತಾತ ಯಾರಿಗೂ ಸಹಾಯ ಮಾಡಕ್ಕಿಲ್ಲ, ನಿನಗೆ ಮಾತ್ರ ಬಹಳ ಮಾಡ್ತಾರಲ್ಲ. ಇಲ್ಲಪ್ಪೋ ನನಗೆ ಯೋ ರಾಮ ರಾಮ ಎಲ್ಲವ್ರೆ ಭಗವಂತ ಮೇಲವ್ರೆ ಶ್ರೀಮನ್ ನಾರಾಯಣ. ಬೆಳಿಗ್ಗೆ ಅಡುಗೆ ಮನೆಯಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ತಾತನೂ ಬಂದರು ಗೊತ್ತಾ. ಅವ್ರಿಗೇನು ಹೇಳೋದೇ ಬೇಕಾಗಿಲ್ಲ, ಅವರೇ ಬಂದು ನಾನು ಏನು ಮಾಡಲಿ ಅಂತ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ತಾ ಇರ್ತಾರೆ. ಕೆಲವೊಂದು ಸತಿ ಹೆಲ್ಪ್ ಮಾಡೋದಕ್ಕೆ ಹೋಗಿ ಇನ್ನೊಂದೇನೋ ಕೆಲಸ ಆಗುತ್ತೆ. ಬಟ್ ಹೆಲ್ಪಿಂಗ್ ಹ್ಯಾಂಡ್ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ನನಗೆ ಮನೆಯಲ್ಲಿ. ಸೊ ಇದಾಗಿತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಇವತ್ತು. ದೀಪು ಅವರು ಸರ್ಪ್ರೈಸ್ ಆಗಿದ್ದಾರೆ. ಏನು ಇಷ್ಟೊಂದು ಐಟಮ್ಸ್ ಮಾಡಿದ್ಯಾ ಪಪ್ಪು? ಚಪಾತಿ ಅಪ್ಪಾಜಿ ಮಾಡಿದ್ರು, ಬೇಗ ಮಾಡಿದ್ರು ಆಯ್ತಾ. ಮತ್ತೆ ಸ್ಯಾಲಡು, ಪಲ್ಯ, ಆಮ್ಲೆಟು, ಕುಕುಂಬರ್ ಅದೆಲ್ಲ ಮಾಡಾಕ್ದೆ. ವೆರಿ ಗುಡ್. ರಿಯಲಿ ಕಮ್ ಆನ್ ಟೇಸ್ಟಿ. ನೈಸ್. ಅಡುಗೆ ಮಾಡಿ ಇಷ್ಟಪಟ್ಟರೆ ಆ್ಯಂಡ್ ಚೆನ್ನಾಗಿ ಟೇಸ್ಟ್ ಬಂದರೆ ಖುಷಿ ಆಗುತ್ತೆ ಅಲ್ವಾ. ಇನ್ನೂ ಮಾಡ್ಬೇಕನ್ಸುತ್ತೆ. ಇವತ್ತು ಸಂಜೆಗೆ ಏನು ಮಾಡೋಣ? ನಾನೇನೋ ಮಾಡೋದು ನಿಮಗೆ ತುಂಬ ಇಷ್ಟ. ಏನು ಬೇಕಾ ಇವತ್ತು? ತರಕಾರಿನಲ್ಲಿ ಏನು ಮಾಡಿರ್ತೀನಿ? ನಿಮ್ಮ ವೈಫ್ ಅಡುಗೆಗೆ ಎಷ್ಟು ರೇಟ್ ಮಾಡ್ತೀರಾ ಔಟ್ ಆಫ್ 10? 10 on 10. ಸೊ ಐ ಡೋಂಟ್ ಲೈ, ಸುಮ್ಮನೆ ಪರ್ಫೆಕ್ಟ್. 10 on 10. ಪರ್ಫೆಕ್ಟಾ? ರಿಯಲಿ? ಸೂಪರ್. ಮನೆದೆಲ್ಲ ಕೆಲಸ ಆಯಿತು ಅಂದಮೇಲೆ ನನ್ನ ದಿನನಿತ್ಯದ ಕೆಲಸನ ಶುರು ಮಾಡಬೇಕು. ಎಡಿಟಿಂಗ್ ಆಗಿರ್ಬೋದು, ಒಂದು ವಿಡಿಯೋ ಮಾಡೋದಾಗಿರ್ಬೋದು, ಅಥವಾ ಸ್ಕ್ರಿಪ್ಟ್ ಬರೆಯೋದಾಗಿರ್ಬೋದು, ಅಥವಾ ಒಂದಷ್ಟು ಜನರ ಜೊತೆ ಫೋನಲ್ಲಿ ಮಾತಾಡಿ ಕೆಲವೊಂದು ವಿಚಾರಗಳನ್ನ ಡಿಸ್ಕಸ್ ಮಾಡೋದಾಗಿರ್ಬೋದು. ಫ್ರೆಶ್ನಪ್ ಆಗಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಮುಖದಲ್ಲಿ ಪಿಗ್ಮೆಂಟೇಷನ್ ಅಥವಾ ಆ್ಯಕ್ನೆ ಮಾರ್ಕ್ಸ್ ಇದ್ದಲ್ಲಿ ಒಂದು ಪ್ರಾಡಕ್ಟ್ ಸಜೆಷನ್ ಇದೆ ಆಯಿತಾ. ನೀವು ಟ್ರೈ ಮಾಡಿ, ಟೆಸ್ಟ್ ಮಾಡಿ, ಕನ್ಸಿಡರ್ ಮಾಡ್ಬೋದು. ನಾನು ಡರ್ಮಕೋ ಅವರ ಪಿಗ್ಮೆಂಟೇಷನ್ ಕರೆಕ್ಟರ್ ಫೇಸ್ ವಾಶ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್ ಹಾಗೆಯೇ ಆ್ಯಕ್ನೆ ಕೂಡ ರೆಡ್ಯೂಸ್ ಮಾಡುತ್ತೆ, ಯಾವುದೇ ರೀತಿಯ ಮಾರ್ಕ್ಸ್ ಇರಲಿ. ಯು ನೋ ವೈ? ಬಿಕಾಸ್ ಇದರಲ್ಲಿ 2 ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಇದೆ, ಟ್ರಾನ್ ಎಕ್ಸಾಮಿಕ್ ಆ್ಯಸಿಡ್ ಹಾಗೆಯೇ ಅಸಿಲಿಕ್ ಆ್ಯಸಿಡ್. ಇದೇ ರೇಂಜ್ ನಿಮಗೆ ಪಿಗ್ಮೆಂಟೇಷನ್ ಕರೆಕ್ಟರ್ ಸಿರಮ್ ಬೇಕು ಅಂದರೆ ಯು ಕ್ಯಾನ್ ಟ್ರೈ ಡರ್ಮಕೋ ಅವರ ಈ ಒಂದು ಪ್ರಾಡಕ್ಟ್. ಬಿಕಾಸ್ ಇದರಲ್ಲಿ 3% ಟ್ರಾನ್ ಎಕ್ಸಾಮಿಕ್ ಆ್ಯಸಿಡ್ ಇದೆ, ಹಾಗೆಯೇ 10% ಅಸಿಲಿಕ್ ಆ್ಯಸಿಡ್ ಇದೆ, ವಿಚ್ ಮೀನ್ಸ್ ಆ್ಯಕ್ನೆ ಮಾರ್ಕ್ನ ರೆಡ್ಯೂಸ್ ಮಾಡೋದ್ರ ಜೊತೆಗೆ ರೆಡ್ನೆಸ್ನ ಕೂಡ ಕಮ್ಮಿ ಮಾಡುತ್ತೆ. ಹಾಗೆಯೇ 6 hours ಸನ್ ಪ್ರೊಟೆಕ್ಷನ್ ಬೇಕು ಅಂದರೆ ನೀವು ಡರ್ಮಕೋ ಅವರ 1% ಹ್ಯಾಲೋರೋನಿಕ್ ಆ್ಯಸಿಡ್ ಲಾಂಗ್ ಲಾಸ್ಟಿಂಗ್ ಸನ್ಸ್ಕ್ರೀನ್ನ ಟ್ರೈ ಮಾಡ್ಬೋದು. ಇದು ವಾಟರ್ ಆ್ಯಂಡ್ ಸ್ವೆಟ್ ರೆಸಿಸ್ಟೆಂಟ್, ಜೊತೆಗೆ SPF 50 PA++++ ಇದೆ. ಡಸ್ ನಾಟ್ ಲೀವ್ ಎನಿ ವೈಟ್ ಕಾಸ್ಟ್. ಎಲ್ಲ ಸ್ಕಿನ್ ಕೇರ್ ಮಾಡಿದ್ಮೇಲೆ ಆಫ್ಟರ್ 3 steps ಯು ಕ್ಯಾನ್ ಸಿ ನನ್ನ ಡ್ರೈ ಸ್ಕಿನ್ ಯಾವ ರೀತಿ ಗ್ಲೋಯಿಂಗ್ ಥರ ಕಾಣಿಸ್ತಾ ಇದೆಯಂತ. ಆ್ಯಂಡ್ ಯೂರ್ ಆಲ್ ಸೆಟ್. ಮರಿಬೇಡಿ, ಲಿಪ್ ಬಾಮ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ನಿಮಗೆ ಪಿಗ್ಮೆಂಟೇಷನ್ ಅಥವಾ ಆಕ್ನೆ ಮಾರ್ಕ್ಸ್ ಇದ್ದಲ್ಲಿ ನೀವು ಟ್ರೈ ಮಾಡಬಹುದು ಡರ್ಮಕೋ ಅವರ ಪಿಗ್ಮೆಂಟೇಷನ್ ಕರೆಕ್ಟರ್ ಫೇಸ್ ವಾಶ್ ಜೊತೆಗೆ ಈ ಒಂದು ಫೇಸ್ ಸಿರಮ್.
ಹಾಗೆಯೇ 1% ಹ್ಯಾಲುರೋನಿಕ್ ಆಸಿಡ್ ಇರುವಂಥ ಈ ಒಂದು ಡರ್ಮಕೋರ ಸನ್ಸ್ಕ್ರೀನ್ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಹಾಕಿದ್ದೀನಿ. ಯು ಕ್ಯಾನ್ ಚೆಕ್. ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ ಎಕ್ಸ್ಟ್ರಾ ಆಫರ್ ಆನ್ ಡರ್ಮಕೋ ವೆಬ್ಸೈಟ್, ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಆ್ಯಂಡ್ ಪರ್ಪಲ್. ನೆನಪಿರಲಿ, ನಿಮ್ಮ ಒಂದು ಆರ್ಡರಿಂದ ಒಂದು ಪುಟ್ಟ ಕನಸು ನನಸಾಗುತ್ತೆ. ಅಂದರೆ 20,000ಕ್ಕಿಂತ ಹೆಚ್ಚು ಯಂಗ್ ಮೈಂಡ್ಸ್ನ ಎಂಪವರ್ ಮಾಡಿದ್ದಾರೆ ಟು ಬಿಕಮ್ ಯಂಗ್ ಸೈಂಟಿಸ್ಟ್, ಗೊತ್ತಾ. ಇದ್ರ ಜೊತೆಗೆ ಆಲ್ ದ ಪ್ರಾಡಕ್ಟ್ಸ್ ಆರ್ ಡರ್ಮಟಾಲಜಿಕಲಿ ಟೆಸ್ಟೆಡ್, ವಿಚ್ ಮೀನ್ಸ್ ಸೇಫ್. ಅಂದ್ರೂ ನೀವು ಪ್ಯಾಚ್ ಟೆಸ್ಟ್ ಮಾಡಬೇಕಾಗತ್ತೆ. ಇವಾಗ ನಾನು ಬೇಗ ರೆಡಿಯಾಗಿ ಸ್ವಲ್ಪ ವರ್ಕೌಟ್ ಮಾಡೋಣ. 4 ದಿನ ಆದರೂ ವಾರದಲ್ಲಿ ಮಾಡಬೇಕು ಅನ್ನೋ ಕಮಿಟ್ಮೆಂಟಿಂದ ಹೋಗ್ತಾ ಇದ್ದೀನಿ. ಆಮೇಲೆ ಸಂಜೆ ಬಂದು ಮತ್ತೆ ಅಡುಗೆ ಮಾಡಬೇಕು. ಏನು ರೆಸಿಪಿ ಮಾಡ್ತೀನಿ ಅಂತ ವೆಯ್ಟ್ ಮಾಡಿ. ಏನಾದರೂ ಮಧ್ಯದಲ್ಲಿ ತಿನ್ನಬೇಕು ಅಂತ ಹಸುವಾಗ್ತಾ ಇರುತ್ತೆ, ಆಯಿತಾ. ಬಾದಾಮ್, ಕಡಲೆ ಬೀಜ ಇದನ್ನೆಲ್ಲ ತಿಂತೀನಿ. ಮತ್ತೇನಾದರೂ ಡಿಫ್ರೆಂಟ್ ಬೇಕು ಅಂತ ಅನಿಸಿದಾಗ ಏನು ಜಂಕ್ ಐಟಮ್ ತಿನ್ನಬಾರ್ದು ಅಂತ ಈ ಥರ ಫ್ರೂಟ್ಸ್ನ ಕಟ್ ಮಾಡಿರ್ತೀನಿ. ಅವಾಗ ತಿಂತಾ ಇರ್ತೀನಿ, ಆಯಿತಾ. ಒಂದು ದಿನದಲ್ಲಿ ಐ ಕ್ಯಾನ್ ಫಿನಿಶ್ ದಿಸ್. ಅಷ್ಟು ಇಷ್ಟ. ಬಟ್ ಕೋಲ್ಡ್ ಇದ್ದಾಗ ತಿನ್ನಬಾರ್ದು ಅಂತಾರೆ ಪೈನಾಪಲ್. ಅನ್ಸುತ್ತಾ ನಿಮಗೆ? ಇವಾಗ ಕೋಲ್ಡ್ ಆಗಿದೆ, ತುಂಬ ಆಸೆ ಆಗ್ತಾ ಇದೆ ಪೈನಾಪಲ್ ತಿನ್ನೋದಕ್ಕೆ. ಅಷ್ಟೊಂದು ಸ್ವೀಟ್ ಒಳ್ಳೆ ಕ್ವಾಲಿಟಿನಲ್ಲಿ ಸಿಗುತ್ತಲ್ವಾ. ನಾನು ಫಾರ್ಚುನೇಟ್ಲಿ ತಿನ್ನಬಾರ್ದು ಅಂತ ಮನೆಯಲ್ಲಿ ಹೇಳ್ತಾರೆ. ನೀವು ಅನ್ಸುತ್ತಾ? ಎಲ್ಲ ಆಯಿತು ಕೆಲಸ. ರಾತ್ರಿ ಊಟಕ್ಕೆ ಏನು ಅಂತ ನೋಡಬೇಕಲ್ವಾ. ಕಿಚನಿಗೆ ಬಂದೆ. ಇವತ್ತು ದಾಲ್ ತಡ್ಕ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ದೀಪ ಅವ್ರಿಗೆ ಇಷ್ಟ ಅಂತ. ಬಟ್ ಅವ್ರು ಬೆಳಿಗ್ಗೆ ಚಿಕನ್ ಮಾಡ್ತಾ ಇದೆಯಾ ಅಂತ ಕೇಳಿದ್ರಲ್ವ. ಮೇ ಬಿ ಅವ್ರಿಗೆ ಮನಸ್ಸಾಗಿದೆ ಚಿಕನ್ ತಿನ್ನಬೇಕು ಅನ್ನೋ ಆಸೆ ಆಗಿದೆ ಅಂತ ಮಾಡೋಣ ಅಂತ ಐ ಥಾಟ್ ಸರ್ಪ್ರೈಸ್ ಮಾಡೋಣ ಅಂತ ಇದನ್ನು ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿರುವಂಥ ಚಿಕನ್ ಡ್ರೈ ರೆಸಿಪಿ. ಆ್ಯಂಡ್ ಈ ರೆಸಿಪಿ ಅವ್ರಿಗೂ ತುಂಬಾ ಇಷ್ಟ. ನಾನು ಚಿಕನ್ ಮಾಡಿದ್ರು, ದಾಲ್ ಫ್ರೈ ಮಾಡಿದ್ರು ಏನು ಯೂಸ್ ಮಾಡ್ತೀನಿ ಅಂದರೆ ತುಪ್ಪನೇ ಯೂಸ್ ಮಾಡೋದು. ಆ್ಯಕ್ಚುಲಿ ಇದು ಚಿಕನ್ ರೆಸಿಪಿ ಅಲ್ಲ, ದಾಲ್ ಫ್ರೈ ರೆಸಿಪಿ. ನಾನು ಡೀಟೇಲಾಗಿ ಏನೂ ಹೇಳ್ತಾ ಇಲ್ಲ, ಬಿಕಾಸ್ ವೆರಿ ಈಸಿ ಸಿಂಪಲ್ ರೆಸಿಪೀಸ್. ಐ ಆಮ್ ಶ್ಯೂರ್ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಇವಾಗ ಚಿಕನ್ ಎಷ್ಟು ಜನ UI ಮೂವಿನ ನೋಡಿದ್ದೀರಾ? ನಿಮಗೆ ಅರ್ಥ ಆಯ್ತಾ ಮೂವಿ ಕಾನ್ಸೆಪ್ಟ್ ಹೇಗೆ ಅನ್ನಿಸ್ತು? ಒಬ್ವಿಯಸ್ಲಿ ನಮ್ಮ ರೊಮ್ಯಾಂಟಿಕ್, ನಾರ್ಮಲ್ ಹಿಸ್ಟಾರಿಕಲ್ ಮೂವೀಸ್ ಆಗಿರ್ಬೋದು, ಈ ಫೈಟ್ ಸೀನ್ಸ್ ಮೂವಿ ಆಗಿರ್ಬೋದು, ಹೀರೋಯಿಸಮ್ ಮೂವೀಸ್, ಇಂಥ ಮೂವೀಸ್ ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆಂಟ್ ಆಗಿರೋಂಥ ಕಾನ್ಸೆಪ್ಟ್. ಎಲ್ಲರಿಗೂ ಅರ್ಥ ಆಗಿ ಇಷ್ಟ ಆಗುತ್ತಿಲ್ವೋ ಗೊತ್ತಿಲ್ಲ, ಬಟ್ ಮೆಸೇಜ್ ಅಂತೂ ಖಂಡಿತವಾಗ್ಲೂ ಇತ್ತು. ಕೆಲವೊಬ್ರಿಗೆ ತುಂಬ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಏನಪ್ಪ ಯಾವ ಮೂವಿ ಅಂತಲೂ ಅನಿಸುತ್ತೆ, ಯಾಕೆ ಈ ಥರದ್ದು ಮೂವಿ ಮಾಡಿದ್ದಾರೆ ಅಂತ. ನಿಮ್ಮ ಅನುಭವ ಹೇಗಿತ್ತು ಅಂತ ಹೇಳಿ. ನಾನು ದೀಪು ಹೋಗಿದ್ವಿ, ಆಯಿತಾ, ರೀಸೆಂಟಾಗಿ. ಆ್ಯಂಡ್ ಓಕೆ, ನೀವು ನೋಡ್ಬೋದು. ನಿಮಗೇನಾದರೂ ಡಿಫ್ರೆಂಟ್ ರೀತಿಯ ಮೂವಿ ನೋಡಬೇಕು ಅಂತ ಅನಿಸಿದ್ದಲ್ಲಿ. ಆ್ಯಂಡ್ ಉಪ್ಪಿ ಸೌರರ ಮೂವಿ ಆಫ್ಟರ್ ಲಾಂಗ್ ಟೈಮ್ ಬರ್ತಾ ಇದೆಯಲ್ಲ, ಹಾಗೆಯೇ ಇಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಕೆಚಪ್ನ ಆ್ಯಡ್ ಮಾಡಿದ್ದೀನಿ ನಾನು, ಫಾರ್ ದ್ಯಾಟ್ ಸ್ವಲ್ಪ ಫ್ಲೇವರ್ ಚೆನ್ನಾಗಿರಲಿ ಅಂತ. ಇನ್ನು ನಮಗೆ ಚಿಕನ್ ಆದರೆ ಅಪ್ಪಾಜಿ ತಾತನಿಗೆ ಎಗ್ ಮಾಡೋಣ ಅಂತ ಹಾಗೆಯೇ ಸಿಂಪಲ್ಲಾಗಿ ಎಗ್ ಬುರ್ಜಿ ರೆಸಿಪಿನ ಮಾಡಿದ್ದೀನಿ. ಡಿನ್ನರ್ಗೆ ಎಗ್ ಬುರ್ಜಿ ಇತ್ತು, ಚಿಕನ್ ಡ್ರೈ ಇತ್ತು, ದಾಲ್ ತಡ್ಕ ಇತ್ತು, ಅನ್ನ ಇತ್ತು. ಮುದ್ದೆ ಮಾಡಬೇಕು ಅಂತ ಆಸೆ ಇತ್ತು, ಬಟ್ ಆಗಲಿಲ್ಲ ಇವತ್ತು. ಅದಿರ್ತಿದ್ರೆ ಪರ್ಫೆಕ್ಟ್ ಆಗಿರೋದು. ಬಿಸಿ ಬಿಸಿ ರುಚಿ ರುಚಿಯಾಗಿ ಚಳಿಗಾಲದ ವೆದರ್ಗೆ ಸ್ವಲ್ಪ ಖಾರವಾಗಿ ಚೆನ್ನಾಗಿರುವಂಥ ಊಟ ರೆಡಿ. ಎಷ್ಟೇ ಕೆಲಸ ಮಾಡಿ ಸುಸ್ತಾಗಿರಲಿ, ಬಟ್ ಆವತ್ತಿದ ಕೆಲಸ ಆ ದಿನನೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೆಳಿಗ್ಗೆದ್ದು ಕಿಚನ್ ಬಂದಾಗ ಗ್ಯಾಸ್ ಎಲ್ಲ ಗಲೀಜಿದ್ರೆ ಅದು ಹೇಗೆ ಅನಿಸುತ್ತೆ ಅಲ್ವಾ. ಸೊ ಗ್ಯಾಸ್ ಕ್ಲೀನ್ ಮಾಡಿ ಎಲ್ಲ ಪಾತ್ರೆನ ಜೋಡಿಸಿ ಒಂದು ಕಡೆಗೆ ಸೆಟ್ ಮಾಡಿ ಇಟ್ಟರೆ ಮನ್ಸಿಗೆ ಸಮಾಧಾನ. ಬೆಳಿಗ್ಗೆದ್ದು ಬಂದಾಗ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ, ಹೊಸ ಕಿಚನ್ ಅಂತ ಅನಿಸುತ್ತೆ. ಮತ್ತು ಫ್ರೆಶ್ ಆಗಿ ಅಡುಗೆನ ಸ್ಟಾರ್ಟ್ ಮಾಡ್ಬೋದು. ಅಲ್ಲಿ ಇಲ್ಲಿ ಎಲ್ಲ ಸ್ಪಿಲ್ ಆಗಿರುತ್ತೆ ಅಲ್ವಾ, ಎಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಒಗ್ಗರಣೆ ಹಾಕಬೇಕಾದ್ರೆ ಆಗಿರ್ಬೋದು. ಇಷ್ಟರಲ್ಲಿ ದೀಪು ಅವ್ರು ಕೂಡ ಬಂದರು. ಹೆಂಗಿದೆ ಎಗ್ಗ? ವಾಟ್ ಇಸ್ ದಿಸ್? ದಾಲ್. ಗ್ರಿಲ್ ಚಿಕನ್ ಅಲ್ಲ, ಮಸಾಲಾ ಚಿಕನ್. ಡ್ರೈ ಚಿಕನ್ ಸಿಂಪಲ್. ನೈಸ್. ಯಾಕಂತ ನನ್ನ ಪೆದ್ಗುಂಡಂತೀರಾ? ಪೆದ್ದನಾ? ನಿನ್ ಗುಂಡನಾ? ಹಾಂ. ಪೆದ್ದನಾ? ಹಾಂ. ಪೆದ್ಗುಂಡ. ನಾನು ಪೆದ್ದುನಾ? ಇವತ್ತಿಗೆ ಅಡುಗೆ ಮನೆ ಕೆಲಸ ಮುಗೀತು. ಎಲ್ಲ ಕ್ಲೀನ್ ಆದಮೇಲೆ ಈ ಥರ ಕಾಣಿಸುತ್ತೆ, ಪಳಪಳ ಅಂತ ಎಲ್ಲ. ಹೌದು ಅನ್ನಿ. ಸೊ ನೀವೆಲ್ಲರೂ ನನ್ನ ವೆಯ್ಟ್ ಲಾಸ್ ಬಗ್ಗೆ ಕೇಳ್ತಾ ಇದ್ರಿ, ಆಯಿತಾ. ಬಟ್ ನಾನು ಇವಾಗ ವೆಯ್ಟ್ ಗೇನ್ ಆಗಿದ್ದೀನಿ. ಆವಾಗ ನೀವು ಕೇಳಿ ಟೈಮ್ನಲ್ಲಿ 59-60 ಇದೆ. ಐ ಥಿಂಕ್ ಇನ್ ದ ಲಾಸ್ಟ್ 1 month 63 ಆಗಿದ್ದೀನಲ್ಲ, ಒಂದು 2 kg ಜಾಸ್ತಿ ಆಗಿದ್ದೀನಿ. ಸೊ ಅದಕ್ಕೆ ಯು ಕ್ಯಾನ್ ಸಿ ಮಿ ಅ ಲಿಟಲ್ ಚಬಿ ಥರ.
ದೀಪು ಅವ್ರು ಏನೋ ಒಂದು ಸೀಕ್ರೆಟ್ ನನಗೆ ಇವತ್ತು ಹೇಳಿದ್ರು. ಮದ್ವೆ ಮುಂಚೆನೂ ಹೇಳಿಲ್ಲ, ಮದ್ವೆ ಆದ್ಮೇಲೇನು ಹೇಳಿಲ್ಲ. ಇವತ್ತೇನೋ ಒಂದು ವಿಷಯ ಹೇಳಿದ್ರು. ಹೇಳ ಹೇಳ ನನ್ ಬ್ಲಾಕ್ ಮೇಲ್ ಪಾಯಿಂಟ್ ಇದೀರಿ ನಿಮ್ಗೆ. ನನಗ್ ಗೊತ್ತಿರ್ತಿದ್ರೆ ನಾನು ಡಿಸ್ಕ್ವಾಲಿಫೈ ಮಾಡಾಕ್ತಿದ್ನಲ್ಲ ನಿಮ್ಮನ್ನ. ನೀವ್ ನನಗ್ ಡಿಸ್ಕ್ವಾಲಿಫೈ ಮಾಡ್ತೀರಾ? ನನಗ್ ಮುಂಚೆನೆ ಗೊತ್ತಿರ್ತಿದ್ರೆ ಡಿಸ್ಕ್ವಾಲಿಫೈ ಮಾಡಾಕ್ತಾ ಇದ್ದೆ. ನೀವು ನಂಗೆ ಡಿಸ್ಕ್ವಾಲಿಫೈ ಮಾಡ್ತಿದ್ರ? ಸರಿ, ಇವತ್ತು ನಾವು ಉಪ್ಪಿ ಸರ್ ಮೂವಿ ನೋಡೋದಕ್ಕೆ ಹೋಗ್ತಾ ಇದೀವಿ. ಯಾವ ಮೂವಿ? UI ನೋಡಿದ್ರೆ ಇವತ್ತು ನಮ್ಮ ಸುದೀಪ್ ಸರ್ದು ಮೂವಿ ರಿಲೀಸ್ ಆಗಿದೆ. ಅದು ನೆಕ್ಸ್ಟ್ ವೀಕ್ ನೋಡೋಣ. ನೆಕ್ಸ್ಟ್ ವೀಕ್ ಇದ್ದೇ ಇರುತ್ತೆ ಅದು. ರಜಾ ಅಂದಮೇಲೆ ಎಲ್ಲರೂ ಬರ್ತಾರೆ ಮಾಲ್ಗಂತ ಆಸೆ ಇರುತ್ತೆ, ಕ್ರೌಡ್ ಇರುತ್ತೆ. ಬಟ್ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಷ್ಟು ಜನ ಸೇರಿದ್ರು ಗೊತ್ತಾ? ಎಲ್ಲಿ ಹೋಗೋದಕ್ಕೂ ಜಾಗ ಇರಲಿಲ್ಲ. ತುಂಬ ಜನ ಇದ್ದಾರೆ. ಜಾತ್ರೆ ದೊಡ್ಡ ಜಾತ್ರೆ ಇದೆ ನಮ್ಮ ಬೆಂಗಳೂರಿನಲ್ಲಿ. ಕ್ರಿಸ್ಮಸ್ ನ್ಯೂ ಇಯರ್ಗೆ ಚೆನ್ನಾಗಿರೋಂಥ ಆಫರ್ ಇರುತ್ತೆ ಅಂತ ಅಂದ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋಂಥ ಡಿಸ್ಕೌಂಟ್ ಅಂತ ಅನ್ನಿಸ್ಲೇ ಇಲ್ಲ ಎಲ್ಲೂ. ಅಲ್ಲ, ಏನು ಜನ ಸೇರಿದ್ರು ಅಂದರೆ ಎಲ್ಲೂ ಶಾಪಿಂಗ್ ಮಾಡೋದಕ್ಕಾಗಲಿಲ್ಲ. ಎಲ್ಲ ಕಡೆ ಬ್ಯುಸಿ. ಆ ಸೆಕ್ಯೂರಿಟಿ ಗಾರ್ಡ್ ಅವ್ರಿಗೆ ಕ್ರೌಡ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಯಿತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಓವರ್ ಕ್ರೌಡೆಡ್ ಆಗಿತ್ತು ಈ ಜಾಗ. ನಾವಂತೂ ಏನು ಬೇಡ, ಡಿನ್ನರ್ ಮಾಡೋಣ ಅಂತ ಹೋದ್ವಿ. ಹೇಗಿದೆ? ಚೆನ್ನಾಗಿದೆಯಾ? ಇವತ್ತು ಏನೇನು ತಗೋಬೇಕು ಅನ್ಕೊಂಡಿದ್ವಿ, ಏನೂ ಆಗಲಿಲ್ಲ. ಫುಲ್ ಜನ ಇದ್ದಾರೆ. ಎಷ್ಟು ಕ್ರೌಡ್ ಇದೆ ಅಂದರೆ ಅಟ್ಲೀಸ್ಟ್ ಒಂದು ಪೀಸ್ಫುಲ್ ಆಗಿರುತ್ತೆ ಜಾಪನೀಸ್ ಫುಡ್ ಅದು ತಿಂತಾ ಇದ್ದೀನಿ. ಐ ಆಮ್ ಹ್ಯಾಪಿ. ಚೆನ್ನಾಗಿದೆ. ರಾಮೆನ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಟು ಗುಡ್. ಯೂಮಿನಲ್ಲಿ ಸೂಶಿ ಇರೋ ರಾಮೆನ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಒಳ್ಳೆ ಫುಡ್ ಆಯಿತು, ಜೊತೆಗೆ ನಮ್ಮ ಕನ್ನಡ ಮೂವಿ ಕೂಡ ಆಯಿತು. ಹಾಗೆಯೇ ನಿಮಗೆ ಚಾಕ್ಲೇಟ್ ಸ್ಟ್ರಾಬೆರಿ ಡೆಸರ್ಟ್ ಬೇಕು ಅಂದರೆ ಸ್ಮೂರಲ್ಲಿ ಟ್ರೈ ಮಾಡಿ. ಸೀಸನ್ ಸ್ಪೆಷಲ್ ತುಂಬ ರುಚಿಯಾಗಿತ್ತು ಗೊತ್ತಾ? ಇವತ್ತಿನ ಈ ಒಂದು ಸಿಂಪಲ್ ಕ್ಯಾಶುವಲ್ ಕುಕಿಂಗ್ ಆ್ಯಂಡ್ ಕಪಲ್ ವ್ಲಾಗ್ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಇಲ್ಲಿ ಏನೋ ಒಂದು ಸೆಲ್ಫಿ ಸ್ಟಿಕ್ನ ಟ್ರೈ ಮಾಡ್ತಾ ಇದೆ, ಅದ್ರದ್ದು ಹಾಗೆ ಡೆಮೋ ಹಾಕಿದ್ದೀನಿ ಅಷ್ಟೇ. ಬಾಯ್.